ಮತ್ತೆ ಈ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಸರ್ಕಾರದ ಆದೇಶದಂತೆ ಪ್ರತಿ ವರ್ಷನೂ ಏನು ಮಾಡ್ತೇವೆ ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ವಾರ್ಡ್ ಸಭೆಗಳನ್ನು ಪ್ರತಿ ಗ್ರಾಮದಲ್ಲಿ ಆಯಾ ಪಂಚಾಯತಿನಲ್ಲಿ ಗ್ರಾಮ ಸಭೆಗಳನ್ನು ಮಾಡಿ ಆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು, ಸಾರ್ವಜನಿಕರು ಅವರಿಗೆ ಬೇಕಾದ ಸವಲತ್ತುಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟಿದೆ. ನಮ್ಮ ವಾರ್ಡ್ ಸಭೆಯಲ್ಲಿ ಮಾಡಿಕೊಡ್ತಾರೆ, ತಿಳಿಸ್ತಾರೆ. ಅದರಂತೆ ನಾವು ಬರ್ಕೊಂಡ್ಬಂದು ಆ ಒಂದು ಎಲ್ಲ ವಾರ್ಡ್ ಸಭೆಗಳಲ್ಲಿ ನಮಗೆ ಬೇಕಾದ ಸವಲತ್ತುಗಳು ಬೇಕು ಅಂತ ಹೇಳಿಬಿಟ್ಟು ಬರ್ಸಿರ್ತಾರೆ. ಅದರಂತೆ ನಾವು ಗ್ರಾಮ ಸಭೆಯಲ್ಲಿ ಮಂಡಿಸಿ ಅದನ್ನು ಪೂರ್ವನ್ನೇ ತಗೊಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಸಭೆಯನ್ನು ನೆರವೇರಿಸಿದ್ದೀವಿ. ಇದು ಸರ್ಕಾರದ ಉದ್ದೇಶ ಏನಂದ್ರೆ ಪ್ರತಿಯೊಂದು ಯೋಜನೆಯಲ್ಲಿನೂ ಸಹ ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕು. ಆ ಒಂದು ಸಾರ್ವಜನಿಕರು ಪ್ರತಿಯೊಂದು ಇಲಾಖೆಯಲ್ಲಿ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಅಲ್ಲೇ ಬರೆಸಿ ಅದರಂತೆ ಆಯಾಯ ಇಲಾಖೆಗೆ ವರ್ಗಾವಣೆ ಮಾಡಿ ಆ ಕಾಮಗಾರಿಗಳನ್ನು ಆ ಇಲಾಖೆಯಲ್ಲಿ ಪಡಿಸಿಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಸಭೆಯನ್ನು ನಡೆಸಲಾಗುತ್ತದೆ. ಅದೇ ರೀತಿಯಾಗಿ ನಾವು ಗ್ರಾಮಗಳಲ್ಲಿ ಹೋದಾಗ ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳಾದ ನಮಗೆ ಬಲ್ಪ್ಗಳು ಬೇಕು, ಚರಂಡಿ ವ್ಯವಸ್ಥೆ ಬೇಕು, ನೀರಿನ ವ್ಯವಸ್ಥೆ ಬೇಕು. ಮತ್ತು ಗ್ರಾಮಗಳಲ್ಲಿ ಇವಾಗ NRGನಲ್ಲಿ ನಾವು ಮಾಡ್ತಾ ಇದ್ದಂಗೆ ಬದುಗಳ ನಿರ್ಮಾಣ, ಕೃಷಿ ಹೊಂಡಗಳು, ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸೀಬೆ ತೋಟ ನಾಟಿ ಮಾಡ್ಕೊಳ್ಳೋದು, ನುಗ್ಗೆಕಾಯಿ ನಾಟಿ ಮಾಡ್ಕೊಳ್ಳೋದು, ಮತ್ತು ಬಾಳೆಹಣ್ಣು ನಾಟಿ ಮಾಡ್ಕೊಳ್ಳೋದು, ತೆಂಗಿನ ಸಸಿ ನಾಟಿ ಮಾಡ್ಕೊಳ್ಳೋದು, ಈ ಥರ ನಾನಾ ವಿಧವಾದ ಜಮುನೇರಳೆ ನಾಟಿ ಮಾಡ್ಕೊಳ್ಳೋದು, ಮತ್ತು ಇದು ದಳಬೆ ಗಿಡ ನಾಟಿ ಮಾಡ್ಕೊಳ್ಳೋದು, ಈ ಥರ ನಾನಾ ರಕದ ಒಂದು ಸವಲತ್ತುಗಳಿದ್ದಾವೆ ತೋಟಗಾರಿಕೆಯಲ್ಲಿ. ಕೃಷಿ ಇಲಾಖೆಯಲ್ಲಿ ಸಹ ಕೃಷಿ ಹೊಂಡ ಮಾಡ್ಕೊಳ್ಳೋದು, ಬದುಗಳ ನಿರ್ಮಾಣ ಮಾಡ್ಕೊಳ್ಳೋದು, ಈ ಥರ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಹೆಚ್ಚನಹಳ್ಳಿ ಗ್ರಾಮದ ಸದಸ್ಯರಾದಂಥ ಮಂಜಣ್ಣ ಅವರು ಸಹ ಈ ಒಂದು ಸಭೆಗೆ ಆಗಮಿಸಿದರೆ ಅವ್ರಿಗೂ ಸಹ ಈ ಸಭೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಗ್ರಾಮ ಸಭೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ NRGನಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡೋದು, CC ರಸ್ತೆ ಮಾಡೋದು, ಮತ್ತು ಕೆರೆಗಳಿಗೆ ಕಾಲುವೆ ಅಭಿವೃದ್ಧಿ ಮಾಡೋದು, ಕಟ್ಟೆ ಅಭಿವೃದ್ಧಿ ಮಾಡೋದು, ಕೋಡಿ ಕಾಲುವೆ ಅಭಿವೃದ್ಧಿ ಮಾಡೋದು, ಮತ್ತು ಬದುಗಳ ನಿರ್ಮಾಣ ಮಾಡೋದು, ಇಂಥದ್ದು ದನದ ಕೊಟ್ಟಿಗೆ ನಿರ್ಮಾಣ ಮಾಡೋದು, ಕುರಿ ಕೊಟ್ಟಿಗೆ ನಿರ್ಮಾಣ ಮಾಡೋದು, ಕೋಳಿ ಸಾಕಾಣಿಕೆ ನಿರ್ಮಾಣ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ನಾವು NRG ಯೋಜನೆಯಲ್ಲಿ. ಆದ್ದರಿಂದನೇ ಇದನ್ನೆಲ್ಲ ತಿಳಿಸಿ ನಮ್ಮ ಗ್ರಾಮಸ್ಥರಿಗೆ ಅವರು ಬೇಕಾದ ಸವಲತ್ತುಗಳು ಪಡ್ಕೋಬೇಕು ಅಂತ ಹೇಳಿಬಿಟ್ಟಿದೆ. ಈ ಒಂದು ನಿಟ್ಟಿನಲ್ಲೇ ನಾವು ಈ ಒಂದು ಗ್ರಾಮ ಸಭೆಯನ್ನು ಕರೆದಿದ್ದೀವಿ. ಬೈ ಚಾನ್ಸ್ ಏನಾದರೂ ಅಲ್ಲೇನಾದರೂ ಊರಿನಲ್ಲಿ ಬರ್ಸೋಕ್ಕಾಗಲಿಲ್ಲ ಅಂತಂದರೆ ಇಲ್ಲೂ ಸಹ ನೀವು ನಿಮ್ಮ ಕೆಲಸಗಳನ್ನು ನೋಂದಾಯಿಸಿಕೊಳ್ಳಬಹುದು. ಅದನ್ನು ನಾವು ಸರ್ಕಾರಕ್ಕೆ ತಿಳಿಸಿ ಸರ್ಕಾರದ ಒಂದು ಮಾರ್ಗಸೂಚಿಗಳಂತೆ ನಾವು ಮುಂದಿನ 2026-27ನೇ ಸಾಲಿನ ಅವಧಿಗೆ ಕ್ರಿಯಾ ಯೋಜನೆಯನ್ನು ತಯಾರಿಸ್ತೀವಿ ಅಂತ ಹೇಳಿಬಿಟ್ಟಿದೆ. ನಾವು ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಾಗಿ ಮುಂದಿನ ವರ್ಷಕ್ಕೆ ಮೊದಲು ಇವಾಗ ಇದ್ದಿದ್ದು MGNREG ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿಬಿಟ್ಟಿದೆ ಇತ್ತು. ಅದನ್ನು ಇವಾಗ ಕೇಂದ್ರ ಸರ್ಕಾರ VBG ರಾಮ್ಜಿ ಅಂತ ಹೇಳಿಬಿಟ್ಟಿದೆ, ಹೆಸರನ್ನು ಬದಲಾವಣೆ ಮಾಡಿರುತ್ತಾರೆ. ಅದನ್ನು ಸಹ ಈ ಒಂದು ಸಮಯದಲ್ಲಿ ತಮಗೆ ಸಾರ್ವಜನಿಕರಿಗೆ
ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತೆ ಮತ್ತೆ ಆ ರೀತಿಯಾಗಿ ತಾವು ನೀಡಿರ್ತಕ್ಕಂಥ ಕೆಲಸಗಳನ್ನು ಬೈ ಚಾನ್ಸ್ ಇನ್ನ ಏನಾದರೂ ಇದ್ರೆ ನೀವು ಕೊಡ್ಬೋದು ಈ ಒಂದು ಗ್ರಾಮ ಸಭೆಯಲ್ಲಿ. ಅದನ್ನು ನಾವು ನಮೂದು ಮಾಡಿ ಸರ್ಕಾರಕ್ಕೆ ಕಳುಹಿಸಿ ಒಂದು ಸರ್ಕಾರದ ಮಾನದಂಡಗಳಂತೆ ನಾವು ಕಾಮಗಾರಿಗಳನ್ನು ಕ್ರಿಯಾ ಯೋಜನೆಯನ್ನು ತಯಾರಿಸ್ತೀವಿ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ತಮಗೆ ತಿಳಿಸ್ಕೊಡ್ತಾ ಇದ್ದೀವಿ.